ಹೆಂಡದ ಮಾರಯ್ಯ ಧರ್ಮೇಶ್ವರ ಅನ್ನುವ ಒಂದು ಅಂಕಿತ ನಾಮವನ್ನು ಇಟ್ಕೊಂಡು ಅವರದ್ದು ನಮಗೆ ಸಿಕ್ಕಿರೋದು 12 ವಚನಗಳು. ಅವರಿನ್ನೂ ಎಷ್ಟು ವಚನಗಳನ್ನು ಹಾಡಿದ್ರೋ ಎಷ್ಟು ವಚನಗಳನ್ನು ಹೇಳಿದ್ರೋ ಅದು ನಮಗೆ ಗೊತ್ತಿಲ್ಲ. ನಮಗೆ ಸಿಕ್ಕಿರೋದು 12 ವಚನಗಳು. ಮೂಲತಃ ತನ್ನ ವೃತ್ತಿಯಲ್ಲಿ ಹೆಂಡ ಮಾರುವ ಕಾಯಕದವರಾಗಿದ್ದಂತಹ ಮಾರಯ್ಯ ಆಮೇಲೆ ಕಲ್ಯಾಣಕ್ಕೆ ಬಂದ ಮೇಲೆ ತಮ್ಮ ವೃತ್ತಿಯನ್ನು ಬದಲಾಯಿಸಿಕೊಂಡು ಇಲ್ಲ ಇದು ಸರಿಯಾದ ವೃತ್ತಿಯಲ್ಲ ಅಂತ ಅವರಿಗೆ ಅನಿಸಿ ಅವರು ಹೆಂಡದ ಮಾರಾಟವನ್ನು ನಿಲ್ಲಿಸೋಕ್ಕಿಂತ ಮುಂಚೆ ಒಂದೇ ಸಲ ತಾನಷ್ಟೇ ವ್ಯಸನ ಮುಕ್ತಾಗಿ ನಿಲ್ಲಿಸ್ಬಿಡಲಿಲ್ಲ. ತನ್ನ ಮಾರಾಟವನ್ನು ಯಾರು ಇದುವರೆಗೆ ಒಂದೊಂದು ಸೆರೆ ಹೆಂಡ ತಗೊಂಡು ಹೋಗ್ತಿದ್ರು ಅವರಿಗೆ ಅರ್ಧರ್ಧ ಸೆರೆ ಕೊಟ್ಟು, ಅರ್ಧರ್ಧ ಸೆರೆ ಆದಮೇಲಿಂದ ಕಾಲು ಸೆರೆ ಕೊಟ್ಟು, ಆಮೇಲೆ ಕಾಲು ಸೆರೆ ಕೊಡ್ತಾ ಇದ್ದವರಿಗೆ ಬಾಯಿ ಕಳಿ ಅಂತ ಒಂದೊಂದು ಚಮಚ ಹಾಕಿ ಒಂದೊಂದು ಹುಂಡು ಹಾಕಿ ನಿಧಾನ ತನ್ನ ಗಿರಾಕಿಗಳನ್ನೆಲ್ಲ ವ್ಯಸನ ಮುಕ್ತರನ್ನಾಗಿ ಮಾಡಿ ತನ್ನ ಹೆಂಡದಂಗಡಿಯನ್ನು ಬಂದ್ ಮಾಡಿ ಆಮೇಲೆ ಕಬ್ಬಿನ ಹಾಲು ಮತ್ತು ಪಾನಕದ ವ್ಯಾಪಾರ ಶುರು ಮಾಡಿ. ವ್ಯಾಪಾರ ಅಂದರೆ ಯಾತಕ್ಕೆ? ಅದು ಜೇಬ್ ತುಂಬಿಸ್ಕೊಳ್ಳುವ ವ್ಯಾಪಾರ ಅಲ್ಲ, ದಾಸೋಹ ಮಾಡಲಿಕ್ಕೆ ಅಂತ ಕಬ್ಬಿನ ಹಾಲು ಮತ್ತು ಪಾನಕದ ವ್ಯಾಪಾರವನ್ನು ಮಾಡಿದಂತಹ ವ್ಯಕ್ತಿ ಹೆಂಡದ ಮಾರಯ್ಯ.